ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು 6 ಜನ ಆರೋಪಿಗಳು ಈಗಲೂ ಕೂಡ ಜೈಲಿನಲ್ಲಿ ಇದ್ದಾರೆ. ಒಂದೆಡೆ ಬೇಲ್ ಕೂಡ ಸಿಕ್ಕಿದೆ. ಈ ನಡುವೆ ಬೇಲ್ ಸಿಕ್ಕ ಬಳಿಕ ಇತರೆ ಆರೋಪಿಗಳೇನಿದ್ದಾರೆ ಅವರು ಜೈಲಿನಲ್ಲೇ ಇದ್ದಾರೆ. 6 ತಿಂಗಳ ಬಳಿಕ ಇದೀಗ ಕೊಲೆ ಆರೋಪಿಗಳು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ A1 ಆರೋಪಿ ಪವಿತ್ರ ಗೌಡ ಇವತ್ತು ರಿಲೀಸ್ ಆಗುವ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಪ್ರದೋಷ್ ಹಾಗೂ ಇನ್ನಿತರ ಆರೋಪಿಗಳು ಬಿಡುಗಡೆ ಆಗ್ತಾ ಇದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿ ಜಗದೀಶ್ ಹಾಗೂ ಲಕ್ಷ್ಮಣ್ ಇದ್ದಾರೆ. ಕಲಬುರಗಿ ಜೈಲಲ್ಲಿ ಇರುವಂತಹ ನಾಗರಾಜ್ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಡಿಸೆಂಬರ್ 13ರಂದು ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ದರ್ಶನ್ ಅವರು ಈಗಾಗಲೇ ಜೈಲಿನಿಂದ ಹೊರಗಡೆ ಇದ್ದಾರೆ. 6 ಜನ ಆರೋಪಿಗಳು ಜೈಲಿನಿಂದ ಇವತ್ತು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕರೂ ಕೂಡ ಆರೋಪಿಗಳು ಬಿಡುಗಡೆ ಆಗಿರಲಿಲ್ಲ. ಯಾಕಂದರೆ ಬೇಲ್ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಏನೆಲ್ಲ ಒಂದು ಷರತ್ತುಗಳನ್ನು ವಿಧಿಸಲಾಗಿತ್ತು. ಆ ಷರತ್ತುಗಳನ್ನು ಪೂರೈಕೆ ಮಾಡದ ಹಿನ್ನೆಲೆಯಲ್ಲಿ ಬಿಡುಗಡೆ ಆಗಿರಲಿಲ್ಲ. 6 ತಿಂಗಳ ಬಳಿಕ ಇದೀಗ ಆರೋಪಿಗಳು ಬಿಡುಗಡೆ ಆಗ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಸೇರಿ ಇತರೆ ಆರೋಪಿಗಳು ಇವತ್ತು ರಿಲೀಸ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿತ್ತು ಆ ಷರತ್ತುಗಳನ್ನು ಪೂರೈಕೆ ಮಾಡಿದ ಬಳಿಕ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಇನ್ನು ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದರು. ಮಧ್ಯಂತರ ಜಾಮೀನು ಪಡೆದುಕೊಂಡು ದರ್ಶನ್ ಅವರು ಈಗಾಗಲೇ ಚಿಕಿತ್ಸೆ ಕೂಡ ಪಡೆದುಕೊಳ್ತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದಾಗಿ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳಿಲ್ಲ. ಅಂದರೆ ಜೈಲಿನಿಂದ ಅವರು ಹೊರಗಡೆನೇ ಇದ್ದಾರೆ. ಆದರೆ ಇನ್ನುಳಿದ ಏನಿದ್ರು 6 ಜನ ಆರೋಪಿಗಳೇನಿದ್ರು 6 ಜನ ಆರೋಪಿಗಳನ್ನು ಇವತ್ತು ಬಿಡುಗಡೆ ಮಾಡಲಾಗುತ್ತೆ. A1 ಆರೋಪಿಯಾಗಿದ್ದರು ಪವಿತ್ರ ಗೌಡ, ಇವತ್ತು ಅವರು ಕೂಡ ಬಿಡುಗಡೆ ಆಗ್ತಾರೆ. ದರ್ಶನ್ ಅವರು ಈಗಾಗಲೇ ಜೈಲಿನಿಂದ ಹೊರಗಡೆ ಇದ್ದಾರೆ. ಯಾಕಂದರೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. A2 ಆರೋಪಿ, A4 ಆರೋಪಿಯಾಗಿರುವಂತಹ ಜಗದೀಶ್ ಇವರು ಕೂಡ ಇವತ್ತು ಬಿಡುಗಡೆ ಆಗಲಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಪ್ರದೋಷ್, A7 ಆರೋಪಿಯಾಗಿರುವಂತಹ ಅನುಕುಮಾರ್ ಇವರು ಕೂಡ ಈ ಎಲ್ಲ ಆರೋಪಿಗಳು ಇವತ್ತು ಬಿಡುಗಡೆ ಆಗಲಿದ್ದಾರೆ. ಶಿವಮೊಗ್ಗ ಜೈಲಿನಲ್ಲಿ ಇರುವಂತಹ ಜಗದೀಶ್ ಹಾಗೂ ಲಕ್ಷ್ಮಣ್ ಕೂಡ ಇವತ್ತು ಬಿಡುಗಡೆ ಆಗ್ತಾರೆ. ಇನ್ನು ಕಲಬುರಗಿ ಜೈಲಿಗೆ ನಾಗರಾಜ್ ಅವರನ್ನು ಶಿಫ್ಟ್ ಮಾಡಲಾಗಿತ್ತು. A11 ಆರೋಪಿ ಅಂದರೆ 11ನೇ ಆರೋಪಿ ಪ್ರಕರಣದಲ್ಲಿ. ಲಕ್ಷ್ಮಣ್ 12ನೇ ಆರೋಪಿ, ಅವರು ಕೂಡ ಇವತ್ತು ಬಿಡುಗಡೆ ಆಗಲಿದ್ದಾರೆ. ಇನ್ನು ಡಿಸೆಂಬರ್ 13ರಂದು ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಒಂದೆಡೆ ಸರ್ಕಾರಿ ರಜೆ, ಮತ್ತೊಂದೆಡೆ ಜಾಮೀನು ಕೊಡೋದಕ್ಕೆ ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿತ್ತು ಆ ಷರತ್ತುಗಳನ್ನು ಕೂಡ ಇವರು ಫುಲ್ಫಿಲ್ಮೆಂಟ್ ಮಾಡಬೇಕಾಗಿತ್ತು. ಹೀಗಾಗಿ ಎಲ್ಲ ಆರೋಪಿಗಳು ಇದೀಗ ಎಲ್ಲ ಫುಲ್ಫಿಲ್ಮೆಂಟ್ ಮಾಡಿರೋದ್ರಿಂದಾಗಿ, ಅಂದರೆ ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿತ್ತು ಆ ಷರತ್ತುಗಳನ್ನು ಪೂರೈಕೆ ಮಾಡಿರೋದಕ್ಕೆ ಆರೋಪಿಗಳು ಇವತ್ತು ಬಿಡುಗಡೆ ಆಗಲಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನುಳಿದಂತಹ ಆರೋಪಿಗಳು ಅಂದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇವರೆಲ್ಲರನ್ನ ಬಿಟ್ಟು, ಅಂದರೆ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರನ್ನ ಬಿಟ್ಟು ಇನ್ನೂ ಕೆಲವರು ಇದ್ದಾರೆ. ಅಂದರೆ ಬೇಲ್ ಕೂಡ ಸಿಗದೆ ಅವರ ಹತ್ತಿರ ವಕೀಲರು ಕೂಡ ಇಲ್ಲದೆ ಇರುವಂತಹ ಕೆಲವು ಆರೋಪಿಗಳಿದ್ದಾರೆ. ಅವರು ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಕೂಡ ನಡೀಬೇಕು. ಏನು ಈ ಪ್ರಕರಣ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಗಬೇಕು. ವಿಚಾರಣೆ ಆದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಹಂತಕ್ಕೆ ತಲುಪುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯವರ ತಂದೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ, ಬೇಲ್ ಸಿಗಬಾರ್ದಾಗಿತ್ತು ಆದರೆ ಕಾನೂನಾತ್ಮಕವಾಗಿ ಬೇಲ್ ಸಿಕ್ಕಿದೆ, ನಾವು ಕೂಡ ಏನು ಮಾಡೋದಕ್ಕಾಗಲ್ಲ, ಆದರೂ ಕೂಡ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ನನ್ನ ಮಗನಿಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಟ್ರಯಲ್ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅದರ ಜೊತೆಗೆ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗತ್ತಾ ಅಥವಾ ಎಲ್ಲರೂ ಕೂಡ ಈ ಒಂದು ಶಿಕ್ಷೆಯ ಕುಣಿಕೆಯಿಂದ ತಪ್ಪಿಸ್ಕೊಳ್ತಾರಾ, ಇದೆಲ್ಲವನ್ನು ಕಾದು ನೋಡಬೇಕಾಗತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ದರ್ಶನ್ ಈಗಾಗಲೇ ಜೈಲಿನಿಂದ ಹೊರಗಡೆ ಇದ್ದಾರೆ. ಇನ್ನುಳಿದಂತಹ ಆರೋಪಿಗಳು ಇವತ್ತು ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಹೈಕೋರ್ಟ್ ಮುಖಾಂತರ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ದರ್ಶನ್ ಪವಿತ್ರಗೌಡ ಸೇರಿದಂತೆ 7 ಆರೋಪಿಗಳು ಮೊನ್ನೆ ಅಷ್ಟೇ ಜಾಮೀನನ್ನು ಪಡ್ಕೊಂಡಿರುವಂತದ್ದು. ಶುಕ್ರವಾರ ಅವರಿಗೆ ಜಾಮೀನು ಸಿಕ್ಕಿದೆ, ಷರತ್ತುಬದ್ಧ ಜಾಮೀನನ್ನು ನೀಡಿರುವಂತದ್ದು. ಶುಕ್ರವಾರವೇ ಷರತ್ತುಗಳನ್ನ ಪೂರೈಸಬೇಕಾಗಿತ್ತು. ಸೊ ಅದನ್ನ ಪೂರೈಸಕ್ ಆಗದ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಎಲ್ಲ ಆರೋಪಿಗಳು ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ದರ್ಶನ್ ಈಗಾಗಲೇ ಇಂಟ್ರೀಮ್ ಬೇಲ್ ಅನ್ನ ಪಡ್ಕೊಂಡಿರುವಂತದ್ದು. ಇಂಟ್ರೀಮ್ ಬೇಲ್ ಅನ್ನ ಪಡ್ಕೊಂಡು ಈಗಾಗಲೇ ಕಳೆದ 1.5 ತಿಂಗಳಿಂದ ಅವರು ಆಸ್ಪತ್ರೆಯಲ್ಲಿ ಇರುವಂತದ್ದು ಕೂಡ ನಾವು ನೋಡಿದ್ವಿ. ಈಗ ಉಳಿದ 6 ಆರೋಪಿಗಳು ಇವತ್ತು ರಿಲೀಸ್ ಆಗಬಹುದು. ಕಲಬುರಗಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಂಗಳೂರು ಇರ್ಬೋದು. ಇಲ್ಲಿರುವಂತಹ ಅಷ್ಟು ಆರೋಪಿಗಳು 6 ಜನ ಕೂಡ ಪವಿತ್ರಗೌಡ ಸೇರಿದಂತೆ ಇತರೆಲ್ಲರೂ ಕೂಡ ಇವತ್ತು ಮಧ್ಯಾಹ್ನದ ನಂತರ ಬಿಡುಗಡೆ ಆಗ್ತಾರೆ. ಏನು ನ್ಯಾಯಾಲಯದ ಆದೇಶ ಪ್ರತಿ ಏನಿದೆ, ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದರ ಜೊತೆಗೆ ಸೆಷನ್ ಕೋರ್ಟ್ ನಲ್ಲಿ ಅದರ ಷರತ್ತುಗಳಿರುತ್ತೆ, ಅವೆಲ್ಲವೂ ಕೂಡ ಸೆಷನ್ ಕೋರ್ಟ್ ನಲ್ಲಿ ಪೂರೈಸಬೇಕಾಗತ್ತೆ. ಅಂದ್ರೆ 1 ಲಕ್ಷ ತಲಾ ಬಾಂಡ್ ಅನ್ನ ಕೊಡಬೇಕಾಗತ್ತೆ, 2 ಶ್ಯೂರಿಟಿಗಳು ಇರಬೇಕಾಗತ್ತೆ. ಹೀಗೆ ಕೋರ್ಟ್ ಹಾಕಿರುವಂತ ಎಲ್ಲಾ ಷರತ್ತುಗಳನ್ನ ಪೂರೈಸಿದ ಬಳಿಕ ಜೈಲಿಗೆ ತೆಗೆದುಕೊಂಡೋಗಿ ಅವರ ಪ್ರತಿಯನ್ನ ಕೊಟ್ಟ ನಂತರ ಅಲ್ಲಿನ ಕಾನೂನು ಪ್ರಕ್ರಿಯೆಗಳು ಆಗ್ತವೆ. ಕಾನೂನು ಪ್ರಕ್ರಿಯೆಗಳು ಮುಗಿದ ಬೆನ್ನಲ್ಲೇ ಇವರು ಬಿಡುಗಡೆ ಆಗುವಂತದ್ದು. ಇವೆಲ್ಲ ಮುಗಿಲಿಕ್ಕೆ ಮಧ್ಯಾಹ್ನದ ನಂತರ ಆಗ್ಬೋದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ಪರಪ್ ನಗರದ ಮುಂದೆ ಕೂಡ ಅವರವರ ಕುಟುಂಬಸ್ಥರು ಎಲ್ಲರೂ ಕೂಡ ಈಗಾಗಲೇ ಹೋಗಿರುವಂತದ್ದು. ಅವರು ವಕೀಲರ ಮುಖಾಂತರ ಏನು ಕಾನೂನು ಪ್ರಕ್ರಿಯೆಗಳಿದೆ ಅವೆಲ್ಲವೂ ಕೂಡ ನಡೀತಿದೆ. ಅದು ಮುಗಿದ ನಂತರ ಇವತ್ತು ಮಧ್ಯಾಹ್ನದ ನಂತರ ಅವರು ರಿಲೀಸ್ ಆಗ್ತಾರೆ. ಇದಾದ ಬಳಿಕ ನ್ಯಾಯಾಲಯಕ್ಕೆ ಯಾವಾಗ ಕೋರ್ಟ್ ಇರುತ್ತೆ ಅಂತ ಸಂದರ್ಭದಲ್ಲಿ ತಪ್ಪದೆ ಎಲ್ಲರೂ ಕೂಡ ಹಾಜರು ಆಗ್ಬೇಕು ಅಂತ ಹೇಳಿ ಈಗಾಗಲೇ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಷರತ್ತಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಯಾವುದೇ ಸಾಕ್ಷಿಗಳಿಗೂ ಕೂಡ ಬೆದರಿಕೆ ಹಾಕುವಂತಿಲ್ಲ, ನಾಶ ಮಾಡುವಂತಿಲ್ಲ, ಮತ್ತೆ ಅದರ ಮೇಲೆ ತಮ್ಮ ಪ್ರಭಾವವನ್ನ ಬೀರುವಂತ ಇಲ್ಲ ಅಂತ ಹೇಳಿ ಷರತ್ತುಗಳನ್ನು ಉಲ್ಲೇಖ ಮಾಡಿರುವಂತದ್ದು. ಇನ್ನೊಂದು ಕಡೆ ಪೊಲೀಸರು ಈಗಾಗಲೇ ಈ ಷರತ್ತು ಬದ್ಧ ಜಾಮೀನು ಏನ್ ಕೊಟ್ಟಿದ್ದಾರೆ ಇದನ್ನ ರದ್ದು ಮಾಡ್ಲಿಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಅಂದ್ರೆ ಸರ್ಕಾರದ ಮುಖಾಂತರ ಅದನ್ನ ಚರ್ಚೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿ ಈ ಆರೋಪಿಗಳು ಹೊರಗಿದ್ರೆ ಇವರಿಂದ ಏನು ಪ್ರಕರಣದ ಮೇಲೆ ಕಡಖಂಡಿತವಾಗಿ ಕೂಡ ಪ್ರಭಾವ ಬೀರುವ ಎಲ್ಲಾ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇವ್ರು ಯಾರು ಕೂಡ ಜಾಮೀನನ್ನು ಕೊಡಬಾರದು, ಜಾಮೀನನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯ ಜೊತೆಗೆ ಒಂದಿಷ್ಟು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ, ಅಲ್ಲಿ ಏನಾಗುತ್ತೆ, ಅರ್ಜಿಯನ್ನ ಹಾಕ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.